ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯದರಸಿ ಧಾರಾವಾಹಿಯ 52ನೇ ಸಂಚಿಕೆ. ಫೀನು, ಭುವಿನ ಕಾಪಾಡಬೇಕು ಕಣೋ, ಅವಳನ್ನು ಬಿಗಿದಪ್ಪಿ ಹೇಳಿದ್ದ ವೇದ. ವೇದ, ಎತ್ಕೋ, ಆಸ್ಪತ್ರೆಗೆ ಹೋಗೋಣ. ಫೀನು ಹೇಳಿದಾಗ ವೇದ ಅವಳನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಹೊರಟ. ಅವರಿಂದೆ ಆಕಾಶ್, ಅನ್ವಿ, ಧ್ರುವ, ಸಿದ್ದು ಹೊರಟರು. ಐಸಿಯುನಲ್ಲಿ ಭುವಿಗೆ ಚಿಕಿತ್ಸೆ ನಡೆಯುತ್ತಿದ್ದರೆ ಹೊರಗಡೆ ಅವರ ಪರಿವಾರವೇ ನಿಂತಿತ್ತು. ವಿಷಯ ತಿಳಿದ ಸತ್ಯರಾಜ್ ಜೊತೆಗೆ ಅವರ ಮನೆಯವರು ಕೂಡ ಆಸ್ಪತ್ರೆಗೆ ಓಡೋಡಿ ಬಂದಿದ್ದರು. ಅಳುತ್ತಾ ಕೂತಿದ್ದ ವೇದನನ್ನು ಸಮಾಧಾನ ಮಾಡಲು ಮನೆಯವರು ಹರಸಾಹಸ ಪಡುತ್ತಿದ್ದರು. ನೋಡಿ, ರಕ್ತ ತುಂಬ ಹೋಗಿದೆ, ನೀವು ಬ್ಲಡ್ಗೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಬ್ಲಡ್ ಬ್ಯಾಂಕ್ನಲ್ಲಿ ವಿಚಾರಿಸಿ, ಇಲ್ಲ ನೀವೇ ಎಲ್ಲಿಂದನಾದರೂ ವ್ಯವಸ್ಥೆ ಮಾಡಿ, ಡಾಕ್ಟರ್ ಹೇಳಿದಾಗ, ನಾವು ಬ್ಲಡ್ ಬ್ಯಾಂಕ್ನಲ್ಲಿ ವಿಚಾರಿಸ್ತೀವಿ ಎಂದ ವೀನು. ಫೀನು, ನನಗೆ ತುಂಬ ಭಯ ಆಗ್ತಾ ಇದೆ, ವೇದ ಪುಟ್ಟ ಮಕ್ಕಳಂತೆ ಅಳುತ್ತಾ ಹೇಳಿದಾಗ ಅವನನ್ನು ತಬ್ಬಿಕೊಂಡು ತಲೆ ಸವರುತ್ತಾ, ಏನೂ ಆಗಲ್ಲ ಭುವಿಗೆ, ನೀನು ಧೈರ್ಯವಾಗಿರು, ನಾವೆಲ್ಲ ಸೇರಿ ಅವಳನ್ನು ಉಳಿಸಬೇಕು. ನೀನು ಕೂತ್ಕೋ, ನಾನು ಹೋಗಿ ಬ್ಲಡ್ ಬ್ಯಾಂಕ್ನಲ್ಲಿ ವಿಚಾರಿಸ್ತೀನಿ ಎಂದ ವೀನು. ವೇದನನ್ನು ಕೂರಿಸಿ ಅಲ್ಲಿಂದ ಹೊರಟ. ಲಕ್ಕಿ ವೇದ ಬಳಿ ಬಂದು, ಅಲ್ಬೇಡ ಪಪ್ಪ, ಅಮ್ಮನಿಗೆ ಏನೂ ಆಗಲ್ಲ ಎನ್ನುತ್ತಾ ವೇದನ ಕಣ್ಣೊರೆಸಿದ. ಹೌದು ಬಂಗಾರ, ಅಮ್ಮನಿಗೆ ಏನೂ ಆಗಲ್ಲ ಎಂದವ ಲಕ್ಕಿಯನ್ನು ಎದೆಗೊರಗಿಸಿದ. ಸಾರಿ ಸರ್, ನಮ್ಮಲ್ಲಿ ಆ ಬ್ಲಡ್ ಸ್ಟಾಕ್ ಇಲ್ಲ, ಬೆಳಗ್ಗೆ ಅಷ್ಟೇ ಖಾಲಿ ಆಯಿತು ಎಂದರು ಬ್ಲಡ್ ಬ್ಯಾಂಕ್ನವರು. ಬೇಸರದಿಂದ ಬರುತ್ತಿದ್ದವನನ್ನು ನೋಡಿದ ಧ್ರುವ, ನಂದು ಅದೇ ಬ್ಲಡ್ ಗ್ರೂಪು, ನಾನು ಕೊಡ್ತೀನಿ ವಿನ್ವಾನ ಅವನು ಹೇಳಿದಾಗ ಅಚ್ಚರಿಯಾದ ವೀನು, ಬೇಡ, ನಾನು ಬೇರೆ ಕಡೆ ಎಲ್ಲಾದರೂ ವ್ಯವಸ್ಥೆ ಮಾಡ್ತೀನಿ ಎಂದ ವೀನು ಮುಂದಕ್ಕೆ ನಡೆದಾಗ, ಪ್ಲೀಸ್ ವೀನು ಅಣ್ಣ, ನನ್ನಿಂದ ತಪ್ಪಾಗಿದೆ, ಅದರಿಂದಾನೇ ಅತ್ತಿಗೆಗೆ ಈ ಪರಿಸ್ಥಿತಿ ಬಂದಿದ್ದು, ಸರಿ ಮಾಡೋಕ್ಕೆ ಒಂದೇ ಒಂದು ಚಾನ್ಸ್ ಕೊಡು ಪ್ಲೀಸ್ ಅಣ್ಣ. ಧ್ರುವ ಕೇಳಿಕೊಂಡಾಗ, ಸರಿ ಆಯಿತು ಬಾ ಎಂದ ವೀನು ಧ್ರುವನನ್ನು ಕರೆದುಕೊಂಡು ಡಾಕ್ಟರ್ ಬಳಿ ಹೋದ. ಡಾಕ್ಟರ್ ಧ್ರುವನನ್ನು ಕರೆದುಕೊಂಡು ಹೋಗಿ ಅವನ ಬ್ಲಡ್ ತೆಗೆದು ಭುವಿಗೆ ಕೊಟ್ಟರು. ಹೊರಗಡೆ ಬಂದ ಡಾಕ್ಟರ್, ಜೀವಕ್ಕೆ ಏನೂ ಅಪಾಯವಿಲ್ಲ, ಇನ್ನೊಂದು ಗಂಟೆ ಬಿಟ್ಟು ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡ್ತೇವೆ, ಆಮೇಲೆ ನೋಡಬಹುದು ಎಂದ ಡಾಕ್ಟರ್ ಅಲ್ಲಿಂದ ಹೋದರು. ಧ್ರುವ ರಕ್ತ ನೀಡಿದ್ದನ್ನು ಕೇಳಿ ಎಲ್ಲರಿಗೂ ಖುಷಿಯಾಗಿತ್ತು, ಜೊತೆಗೆ ಅಚ್ಚರಿಯೂ ಆಗಿತ್ತು. ಮಹೇಶ್ ಮತ್ತು ಪ್ರೀತಮ್ನನ್ನು ಕೊಲೆ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಲು ಪೊಲೀಸ್ನವರು ಬಂದಿದ್ದರು. ವೇದನ್ನ, ಇದಕ್ಕೆಲ್ಲ ನಾನೇ ಕಾರಣ, ನಾನೇ ತಪ್ಪೊಪ್ಪಿಕೊಂಡು ಸರೆಂಡರ್ ಆಗ್ತೀನಿ ಧ್ರುವ ಹೇಳಿದಾಗ, ಬೇಡ ಧ್ರುವ, ಮಹೇಶ್ನನ್ನು ಸಾಯಿಸಿದ್ದು ನಾನೇ ಹೋಗ್ತೀನಿ, ನೀನು ನಿನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿಯಲ್ಲ, ಅಷ್ಟೇ ಸಾಕು, ಇನ್ನು ಮುಂದೆ ಆದರೂ ಸರಿಯಾದ ದಾರಿಯಲ್ಲಿ ನಡೆ ವೇದ ಹೇಳಿದಾಗ, ವೀನು, ನಾನು ಸರೆಂಡರ್ ಆಗ್ತೀನಿ, ಭುವಿ ಲಕ್ಕಿನ ನೋಡ್ಕೋ ವೇದ ಹೇಳಿದಾಗ, ಮಗ, ನಿನ್ನ ಬದಲು ನಾನು ಹೋಗ್ತೀನಿ ಕಣೋ, ಈಗ ಭುವಿಗೂ ಲಕ್ಕಿಗೂ ನಿನ್ನ ಅವಶ್ಯಕತೆ ಇದೆ, ನೀನು ಇಲ್ಲಿದ್ರೇ ಒಳ್ಳೆಯದು ವೀನು ಹೇಳಿದ. ಬೇಡ ಕಣೋ, ನಿಂಗೆ ಇಲ್ಲಿಯವರೆಗೂ ನಾನು ತುಂಬ ಕಷ್ಟ ಕೊಟ್ಟಿದ್ದೀನಿ, ಈಗಲೂ ಕಷ್ಟ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ, ಈ ರಿಸ್ಕ್ನ ನಾನೇ ತಗೊಳ್ತೀನಿ ವೇದ ಹೇಳಿದ. ಭಾವ, ನೀವು ಒಪ್ಪೋದಾದರೆ ನಾನು ಹೋಗ್ತೀನಿ ಆಕಾಶ್ ಹೇಳಿದಾಗ, ಬೇಡ ಆಕಾಶ್, ನೀನಿನ್ನೂ ಚಿಕ್ಕವನು, ಬಾಳಿ ಬದುಕಬೇಕಾದವನು, ಸುಮ್ಮನೆ ನಿನ್ನನ್ನು ಜೈಲಿಗೆ ಕಳಿಸೋಕೆ ಇಷ್ಟ ಇಲ್ಲ ನನಗೆ, ನನ್ನ ಹೆಂಡತಿನ ಕಾಪಾಡೋಕೆ ನಾನು ಅವನನ್ನು ಕೊಲೆ ಮಾಡಿದ್ದು, ನಾನೇ ಶಿಕ್ಷೆ ಕೂಡ ಅನುಭವಿಸಬೇಕು, ನಾನೇ ಹೋಗ್ತೀನಿ ಎಂದ ವೇದ. ವೀನು, ನನಗೊಂದು ಸಹಾಯ ಮಾಡೋ ವೇದ ಕೇಳಿಕೊಂಡಾಗ, ಅದೇನಂತ ಹೇಳೋ ಮಗ ಎಂದ ವೀನು. ಒಂದೇ ಒಂದು ಸಲ ಭುವಿನ ನೋಡಬೇಕು ವೇದ ಕೇಳಿಕೊಂಡಾಗ,
ಬಾ, ಡಾಕ್ಟರ್ ಹತ್ರ ಮಾತಾಡೋಣ ಎಂದ ವೇಣು ಬಂದಿದ್ದ ಪೊಲೀಸ್ನವರ ಬಳಿ ಹೇಳಿ ಭುವಿ ಬಳಿಗೆ ಕರೆದುಕೊಂಡು ಹೋದ. ಪ್ರಜ್ಞೆ ಇಲ್ಲದೆ ಮಲಗಿದ್ದ ಭುವಿಯನ್ನು ಕಂಡವನಿಗೆ ಅಳು ಉಕ್ಕಿ ಬಂದಿತ್ತು. ಈ ಟೈಮ್ನಲ್ಲಿ ನಾನು ನಿನ್ನ ಜೊತೆಗೆ ಇರಬೇಕು, ಆದರೆ ಮಾಡಿರೋ ಕೊಲೆಗೆ ಶಿಕ್ಷೆನೂ ಆಗಬೇಕು. ನೀನು ಬೇಗ ಹುಷಾರಾಗು. ನಾನು ಶಿಕ್ಷೆ ಅನುಭವಿಸಿ ಬೇಗ ಹೊರಗಡೆ ಬರ್ತೀನಿ. ಇನ್ನು ಮುಂದೆ ನಮಗೆ ತೊಂದರೆ ಕೊಡೋಕ್ಕೆ ಯಾರೂ ಇರಲ್ಲ. ನಾವು ಖುಷಿಯಾಗಿರಬಹುದು. ಅವಳ ಹಣೆ ಸವರುತ್ತಾ ಹೇಳಿದ ವೇದ. ಅವಳನ್ನು ಬಿಟ್ಟು ಹೋಗಲು ಅವನಿಗೂ ಮನಸ್ಸಿರಲಿಲ್ಲ. ಅವಳ ಹಣೆಗೊಂದು ಮುತ್ತಿಟ್ಟವನು ಮನಸ್ಸಿಲ್ಲದ ಮನಸ್ಸಲ್ಲಿ ಅಲ್ಲಿಂದ ಹೊರಬಂದ. ಪಪ್ಪ, ಎಲ್ಲಿಗೆ ಹೋಗ್ತಿದ್ಯಾ ನೀನು? ಲಕ್ಕಿ ಕೇಳಿದಾಗ, ಸ್ವಲ್ಪ ಕೆಲಸ ಇದೆ ಪುಟ, ಬೇಗ ವಾಪಸ್ ಬರ್ತೀನಿ. ನೀನು ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು. ವೇದ ಲಕ್ಕಿಯನ್ನು ಎತ್ತಿ ಹಿಡಿದು ಹೇಳಿದ. ನೀನೇನು ಚಿಂತೆ ಮಾಡಬೇಡ ಪಪ್ಪ, ಅಮ್ಮನ ನಾನು ನೋಡ್ಕೊಳ್ತೀನಿ ಎಂದ ಲಕ್ಕಿ. ಮಗ, ನೀನೇನು ಭಯ ಪಡಬೇಡ, ನಾನು ಹೇಗಾದರೂ ನಿನ್ನ ಬಿಡಿಸ್ತೀನಿ ಫಿನು ಹೇಳಿದಾಗ, ನನಗೇನು ಭಯ ಇಲ್ಲ. ನಾನೇನು ಕೆಟ್ಟ ಕೆಲಸ ಮಾಡಿಲ್ಲ. ನನ್ನ ಹೆಂಡತಿನ ಕಾಪಾಡಿದ್ದೀನಿ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ಹೆಮ್ಮೆ ಇದೆ ಮೀಸೆ ತಿರುವಿ ಹೇಳಿದ್ದ ವೇದ. ಅವಳಿಗೆ ಎಚ್ಚರ ಆದಾಗ ನನ್ನನ್ನು ಕೇಳಿದ್ರೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳು. ನಾನು ಕೂಡ ಅವಳನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳು. ಅವಳನ್ನು ಅಳೋಕೆ ಬಿಡಬೇಡ. ಅವಳು ಆದರೆ ನನಗೆ ಸಹಿಸೋಕೆ ಆಗಲ್ಲ ವೇದ ಹೇಳಿದಾಗ, ಆಮೇಲೆ ಅನ್ವಿ ಮತ್ತು ಆಕಾಶ್ ವಿಷಯ ಹೇಳು. ಎಲ್ಲರನ್ನೂ ಒಪ್ಪಿಸೋ ಜವಾಬ್ದಾರಿ ನಿಂದು ವೇದ ಹೇಳಿದ. ಧ್ರುವ ಇದನ್ನು ಕೇಳಿಸಿಕೊಂಡಿದ್ದ. ಸರಿ ಮಗ ಎಂದ ವೇಣು ಕಣ್ಣಲ್ಲೂ ನೀರು ಬಂದಿತ್ತು. ಲೋ, ನನ್ನ ಕಾಟ ಸ್ವಲ್ಪ ದಿನ ಇರಲ್ಲ ಅಂತ ಖುಷಿ ಪಡೋದು ಬಿಟ್ಟು ಅಳ್ತಿದ್ದೀಯಲ್ಲೋ. ಲೋ ಲಕ್ಕಿ, ನಾನು ಇರಲ್ಲ ಅಂತ ವೇಣುನ ಸುಮ್ಮನೆ ಇರೋಕ್ಕೆ ಬಿಡಬೇಡ. ಅವನಿಗೆ ತುಂಬ ಕಾಟ ಕೊಡಬೇಕು. ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಬಿಡಬಾರ್ದು, ಗೊತ್ತಾಯ್ತಾ ವೇದ ಹೇಳಿದಾಗ, ಓಕೆ ಪಪ್ಪ ಎಂದ ಲಕ್ಕಿ. ಸರ್, ಟೈಮ್ ಆಯಿತು ಪೊಲೀಸ್ನವರು ಹೇಳಿದಾಗ, ಹೋಗೋಣ ಎಂದ ವೇದ ಅಲ್ಲಿಂದ ಹೊರಟ. ಅವನ ಹಿಂದೆ ಎಲ್ಲರೂ ಬಂದರು. ಜೀಪು ಹೊರಟಾಗ ಎಲ್ಲರ ಕಣ್ಣಲ್ಲೂ ನೀರು ಬಂದಿತ್ತು. ಸ್ವಲ್ಪ ಸಮಯದ ನಂತರ ಭುವಿಗೆ ಪ್ರಜ್ಞೆ ಬಂದಿತ್ತು. ತನ್ನ ತಂದೆಯ ತಾಯಿಯನ್ನು ಅಲ್ಲಿ ನೋಡಿ ತುಂಬ ಖುಷಿಪಟ್ಟಳು. ಅವರು ಕೂಡ ಅವಳ ಜೊತೆಗೆ ತುಂಬ ಪ್ರೀತಿಯಿಂದ ಮಾತಾಡಿದ್ದರು. ವೇದನನ್ನು ಕೇಳಿದಾಗ ವಿನು ಅವಳಿಗೆ ನಿಜ ವಿಷಯ ತಿಳಿಸಿ ಸಮಾಧಾನ ಮಾಡಿದ. ಆದರೂ ಅವನನ್ನು ನೋಡಬೇಕು ಎನ್ನುವ ಆಸೆ ಮಾತ್ರ ಹೋಗಿರಲಿಲ್ಲ. ಅತ್ತಿಗೆ, ನನ್ನನ್ನು ಕ್ಷಮಿಸಿ, ನನ್ನಿಂದಾನೇ ಇದೆಲ್ಲ ಆಗಿತ್ತು ಧ್ರುವ ಹಾಗೂ ಸಿದ್ದು ಕೇಳಿಕೊಂಡರು. ನಿಮ್ಮನ್ನು ಕ್ಷಮಿಸಬೇಕಾದವಳು ನಾನಲ್ಲ, ಅನ್ವಿ. ಅವಳ ಹತ್ರ ಕ್ಷಮೆ ಕೇಳಿ ಎಂದಳು ಭುವಿ. ಅನ್ವಿ, ಸಾರಿ ಕಣೆ ಧ್ರುವ ಸಿದ್ದು ಕೇಳಿಕೊಂಡರು. ಪರವಾಗಿಲ್ಲ, ನೀನು ಈ ರೀತಿ ಮಾಡಿದ್ದರಿಂದ ಆ ಪಾಪಿಗಳನ್ನು ವೇದನ್ನ ಸಾಯಿಸೋ ಹಾಗಾಯಿತು. ಅವರಿಬ್ಬರು ಸತ್ತಿದ್ದು ಒಳ್ಳೆಯದೇ ಆಯಿತು. ಅವನಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಇಲ್ಲ ನನಗೆ. ಅವನನ್ನು ಬಿಡಿಸೋಕೆ ವಿನು ಅಣ್ಣ ಇದ್ದಾನಲ್ಲ ಎಂದಳು ಅನ್ವಿ. ಎಲ್ಲರೂ ಒಮ್ಮೆ ವಿನುನ ನೋಡಿದರು. ಅವನು ಗಾಢವಾದ ಚಿಂತೆಯಲ್ಲಿದ್ದ. ಅವನನ್ನು ನೋಡಿದ ಧ್ರುವ ಶಾಂಭವಿಯನ್ನು ನೋಡಿ, ಅಮ್ಮ, ಅನ್ವಿಗೆ ಹುಡುಗ ಹುಡುಕ್ತಿದ್ದೀರಲ್ಲ, ಆಕಾಶ್ಗಿಂತ ಒಳ್ಳೆ ಹುಡುಗ ಬೇಕಾ? ದುಡ್ಡಿಲ್ಲ ಅನ್ನೋದು ಬಿಟ್ಟರೆ ಭುವಿ ಅತ್ತಿಗೆ ಥರ ಒಳ್ಳೆ ಮನಸ್ಸಿದೆ ಅವನಿಗೆ. ಅವನ ಜೊತೆ ಅನ್ವಿ ಮದುವೆ ಮಾಡಿಸಿಕೊಟ್ರೆ ಅವಳು ತುಂಬ ಖುಷಿಯಾಗಿರ್ತಾಳೆ ಧ್ರುವ ಹೇಳಿದಾಗ ವಿನು ಶಾಂಭವ್ಯ ಮುಖ ನೋಡಿದ. ಸತ್ಯರಾಜ್ ಮನೆಯವರು ಒಬ್ಬರೊಬ್ಬರ ಮುಖ ನೋಡಿಕೊಂಡರು. ನನಗೆ ಆಕಾಶ್ನ ಅಳಿಯ ಮಾಡ್ಕೊಳ್ಳೋಕೆ ಇಷ್ಟನೇ. ನನ್ನ ತಲೆಗೂ ಆ ಆಲೋಚನೆ ಬಂದಿತ್ತು. ಆದರೆ ಅವನು ಒಪ್ಪಿಕೊಳ್ತಾನಾ? ಅವನ ಮನೆಯವರು ಒಪ್ಪಿಕೊಳ್ತಾರಾ ಎನ್ನುತ್ತಾ ಸತ್ಯರಾಜ್ ಮುಖ ನೋಡಿದರು ಶಾಂಭವಿ. ಎಲ್ಲರೂ ಅವರತ್ತ ತಿರುಗಿದರು. ಅನ್ವಿ ಮತ್ತು ಆಕಾಶ್ಗೆ ಒಪ್ಪಿಗೆ ಇದ್ದರೆ ನಮಗೆ ಯಾವ ತೊಂದರೆನೂ ಇಲ್ಲ ಸತ್ಯರಾಜ್ ನಗುತ್ತಲೇ ಹೇಳಿದ್ದರು. ನಿಂಗೆ ಒಪ್ಪಿಗೆನಾ ಆಕಾಶ್? ಶಾಂಭವಿ ಆಕಾಶ್ ಬಳಿ ಕೇಳಿದಾಗ,
ಅವನು ಅವಳನ್ನು ಮದುವೆ ಆಗೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ಅನ್ವಿನ ಕೇಳಿ ಅವಳಿಗೆ ಒಪ್ಪಿಗೆನಾ ಅಂತ ವಿನು ಹೇಳಿದಾಗ ಶಾಂಭವಿ ಅನ್ವಿಯ ಬಳಿ ಕೇಳಿದರು. ತಲೆ ತಗ್ಗಿಸಿ ಒಪ್ಪಿಗೆ ಎಂದು ತಲೆ ಅಲ್ಲಾಡಿಸಿ ಹೇಳಿದ್ದಳು ಅನ್ವಿ. ಎಲ್ಲರೂ ಖುಷಿಪಟ್ಟರು. ನ್ಯಾಯಾಲಯದಲ್ಲಿ ವೇದ ಕೇಸನ್ನು ವಿನುವೇ ಫೈಟ್ ಮಾಡಿದ್ದ. ಈ ಕೊಲೆ ಉದ್ದೇಶಪೂರ್ವಕವಾಗಿ ನಡೆದಿಲ್ಲ. ಪ್ರೀತಮ್ ಹಾಗೂ ಮಹೇಶ್ ತಂದೆಯನ್ನು ವೇದಾಂತ್ ಸಾಯಿಸಿದ್ದ ಎಂದು ತಿಳಿದು ಈಗ ಭುವನೇಶ್ವರಿ ಹಾಗೂ ಅನ್ವಿನ ಕಿಡ್ನ್ಯಾಪ್ ಮಾಡಿದ್ದರು. ಅನ್ವಿಯನ್ನು ಮದುವೆ ಆಗುವುದಾಗಿ ಹೆದರಿಸಿದರು. ಹೆಂಡತಿ ಹಾಗೂ ತಂಗಿಯ ಪ್ರಾಣ ಉಳಿಸಲು ವೇದಾಂತ್ ಮಹೇಶ್ ಕೊಲೆ ಮಾಡಿದ. ಪ್ರೀತಮ್ನ ಸಾವು ಆಕಸ್ಮಿಕ. ಕೊಲೆಯಾಗಿದ್ದು ದುಷ್ಟರು. ಅವರಿಂದ ಬೇರೆಯವರಿಗೂ ತೊಂದರೆಯಾಗುತ್ತಿತ್ತು. ವೇದಾಂತ್ ತನ್ನ ಮನೆಯವರ ಪ್ರಾಣ ರಕ್ಷಣೆ ಜೊತೆಗೆ ಕರ್ತವ್ಯ ನಿರ್ವಹಿಸಿದ್ದಾನೆ. 6 ತಿಂಗಳುಗಳ ಸಾಧಾರಣ ಶಿಕ್ಷೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಂದು ವಾದ ಮಂಡಿಸಿದ್ದ ವಿನು. ಭುವನೇಶ್ವರಿ, ಅನ್ವಿ, ನಿಮ್ಮಿ ಎಲ್ಲರ ಹೇಳಿಕೆಯನ್ನು ಪರಿಶೀಲಿಸಿದ ಜಡ್ಜ್ ವೇದಾಂತ್ಗೆ 6 ತಿಂಗಳ ಸಾಧಾರಣ ಶಿಕ್ಷೆ ನೀಡುವುದಾಗಿ ತೀರ್ಪು ನೀಡಿದರು. ಅಳುತ್ತಾ ಕೂತಿದ್ದ ಭುವಿ ಬಳಿಗೆ ಬಂದ ವೇದ, ಜಸ್ಟ್ 6 ತಿಂಗಳು ಅಷ್ಟೇ, 6 ದಿನದ ಹಾಗೆ ಮುಗಿಯುತ್ತೆ, ಆಮೇಲೆ ಬಂದು ಕಾಟ ಕೊಡ್ತೀನಿ ನಿಮ್ಮಿಬ್ಬರಿಗೂ ವೇದ ಹೇಳಿದಾಗ, ಬೇಗ ಬಾ, ನಿನ್ನ ತುಂಬ ಮಿಸ್ ಮಾಡ್ಕೊಳ್ತೇನೆ ಎಂದ ವೇಣು ಅವನನ್ನು ತಬ್ಬಿಕೊಂಡ. ಲಕ್ಕಿ, ಅಮ್ಮನ ಚೆನ್ನಾಗಿ ನೋಡ್ಕೋ, ನೀನೇ ಅವಳಿಗೆ ಊಟ ಮಾಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು, ಅವಳಿಗೆ ಸಹಾಯ ಮಾಡಬೇಕು, ನಾನು ಬರೋವರೆಗೂ ಅವಳ ಜೊತೆಗೇ ಇರಬೇಕು ವೇದ ಹೇಳಿದಾಗ, ಆಯಿತು ಪಪ್ಪ ಎಂದ ಲಕ್ಕಿ. ಒಂದು ವೇಳೆ ನೀನು ಹೇಳಿದ್ದು ಕೇಳದೇ ಇದ್ದರೆ ನನ್ನ ಹತ್ರ ಕಂಪ್ಲೇಂಟ್ ಮಾಡು, ನಾನು ಬಂದಮೇಲೆ ಮಾಡ್ತೀನಿ ಇವಳಿಗೆ, ಓಕೆನಾ ವೇದ ಕೇಳಿದಾಗ, ಓಕೆ ಪಪ್ಪ ಎಂದ ಲಕ್ಕಿ. ಬೇಸರದಿಂದಲೇ ಮನೆಯವರು ವೇದನನ್ನು ಕಳುಹಿಸಿಕೊಟ್ಟರು. ಸ್ವಲ್ಪ ದಿನಗಳ ನಂತರ ಧನಂಜಯ್ ಒಳ್ಳೆಯ ಮನುಷ್ಯನಾಗಿ ಜೈಲಿನಿಂದ ರಿಲೀಸ್ ಆಗಿದ್ದ. ವೇದ ವಿಷಯ ತಿಳಿದು ಅವನ ಕಷ್ಟದ ಸಮಯದಲ್ಲಿ ತಾನು ಜೊತೆಗೆ ಇರಲಿಲ್ಲವಲ್ಲ ಎಂದು ತುಂಬ ಬೇಸರಪಟ್ಟ. ಧನು ಅಣ್ಣ, ಜಾನು ವಿಜ್ಜಿ ಮದುವೆ ಮಾಡಿಸಿ ಅವರಿಬ್ಬರು ಎಷ್ಟು ಅಂತ ಹೀಗೆ ಇರ್ತಾರೆ ವಿನು ಕೇಳಿದಾಗ, ಹೇಗಿದ್ರೂ ಅನ್ವಿ ಆಕಾಶ್ಗೆ ಮದುವೆ ಮಾಡಿಸ್ತಿದ್ದೀರಲ್ಲ, ಅದೇ ಕಲ್ಯಾಣ ಮಂಟಪದಲ್ಲಿ ಜಾನು ವಿಜ್ಜಿಗೂ ಮದುವೆ ಮಾಡಿಸೋಣ ಎಂದ ಧನು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.